ಭಾರತಿ ಚಿನ್ನಸ್ವಾಮಿ ಅಯ್ಯರ್ ಹಾಗೂ ಲಕ್ಷ್ಮೀ ಅಯ್ಯರ್ ದಂಪತಿಗಳ ಪುತ್ರ. ಸುಬ್ಬಯ್ಯ ನಾಗಿ ಡಿಸೆಂಬರ್ 11, 1882ರಲ್ಲಿ ಎತ್ತಯಾಪುರಂ ಎಂಬ ತಮಿಳು ಗ್ರಾಮದಲ್ಲಿ ಜನಿಸಿದರು. ಇವರು ತಿರುನಲ್ವೇಲಿಯಲ್ಲಿರುವ ಸ್ಥಳೀಯ ಪ್ರೌಢಶಾಲೆ ಎಂ.ಡಿ.ಟಿ. ಹಿಂದೂ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣ ಪಡೆದರು. ಬಹಳ ಕಿರಿವಯಸ್ಸಿನಲ್ಲೇ ಅವರು ಸಂಗೀತದ ಶಿಕ್ಷಣ ಪಡೆದರು. ಜೊತೆಗೆ ಅವರ 11ನೇ ವಯಸ್ಸಿನಲ್ಲಿ ಕವನಗಳು ಹಾಗೂ ಗೀತೆಗಳನ್ನು ರಚಿಸಲು ಎತ್ತಯಾಪುರಂನ ಆಸ್ಥಾನ ಕವಿಗಳು ಹಾಗೂ ಸಂಗೀತಗಾರರ ಸಮ್ಮೇಳನಕ್ಕೆ ಆಹ್ವಾನಿತರಾಗಿದ್ದರು. ಇಲ್ಲಿ ಅವರಿಗೆ ಭಾರತಿ ಎಂಬ ಬಿರುದು ನೀಡಲಾಯಿತು. ವಿದ್ಯಾದೇವತೆಯಾದ ಸರಸ್ವತಿಯಿಂದ ಅನುಗ್ರಹಿತನಾದವನು. ಆಗ 1897ರಲ್ಲಿ ಬಹುಶಃ ಅವರ ಮೇಲೆ ಜವಾಬ್ದಾರಿ ಹೊರಿಸುವ ಉದ್ದೇಶದಿಂದ ಅವರ ತಂದೆ 14 ವರ್ಷದ ಭಾರತಿಗೆ ಅವರ 7 ವರ್ಷದ ಸೋದರ ಸಂಬಂಧಿ ಚೆಲ್ಲಮ್ಮಾಳರೊಂದಿಗೆ ವಿವಾಹ ಮಾಡುತ್ತಾರೆ. ತಮ್ಮ ಬಾಲ್ಯ ವಿವಾಹದ ನಂತರ ಭಾರತಿ ಬಾಹ್ಯ ಜಗತ್ತನ್ನು ನೋಡುವ ಕುತೂಹಲದಿಂದ 1898ರಲ್ಲಿ ಬನಾರಸ್ಗೆ ಹೋಗುತ್ತಾರೆ. ಅವರ ಜೀವನದ ಮುಂದಿನ 4 ವರ್ಷಗಳು ಅನ್ವೇಷಣೆಗೆ ದಾರಿಮಾಡಿಕೊಟ್ಟವು. ಮಹಿಳೆಯರ ಹಕ್ಕುಗಳ, ಅವರ ಹಿತಾಸಕ್ತಿಯ ರಕ್ಷಣೆಯನ್ನು ಗುರುತಿಸುವೆಡೆಗಿನ ಅವರ ಪ್ರತಿಭಟನೆ ಮಹಿಳಾ ವರ್ಗದ ಆಶಾಕಿರಣವೆನಿಸಿತು. ಮಹಿಳಾ ಸ್ವಾತಂತ್ರ್ಯ ಬಗ್ಗೆ ಭಾರತೀಯವರ ಮನಸ್ಸಿನಲ್ಲಿ ತೀವ್ರ ಕಳವಳ ಉಂಟಾಯಿತು. ಅವರು ನವ ನಾರಿಯು ಶಕ್ತಿಯ ಮೂಲವೆಂದು ಭಾವಿಸುತ್ತಾರೆ. ಪುರುಷನ ಮನಃಪೂರ್ವಕ ಸಂಗಾತಿಯಾದ ಈಕೆಯೊಂದಿಗೆ ಸಹಪ್ರಯತ್ನದ ಮೂಲಕ ಒಂದು ಹೊಸ ಪ್ರಪಂಚವನ್ನೇ ನಿರ್ಮಿಸಬಹುದು ಎಂದವರ ಅಭಿಪ್ರಾಯವಾಗಿದೆ. ಏಪ್ರಿಲ್ 1907ರಲ್ಲಿ ತಮಿಳು ವಾರಪತ್ರಿಕೆ ಇಂಡಿಯಾ ಹಾಗೂ ಆಂಗ್ಲ ದಿನಪತ್ರಿಕೆ ಬಾಲ ಭಾರತಂನಲ್ಲಿ ಎಂ.ಪಿ.ಟಿ. ಆಚಾರ್ಯರೊಂದಿಗೆ ಜೊತೆಗೂಡಿ ಸಂಪಾದಕತ್ವ ಆರಂಭಿಸುತ್ತಾರೆ. ಈ ದಿನಪತ್ರಿಕೆಗಳು ಭಾರತೀಯವರ ಕ್ರಿಯಾಶೀಲತೆಯನ್ನು ಸ್ಪಷ್ಟಪಡಿಸುವ ಒಂದು ಮಾಧ್ಯಮವಾಗಿಯೂ ಸಹ ಕೆಲಸ ಮಾಡಿದವು. ಈ ಉದ್ದೇಶ ಈ ಅವಧಿಯಲ್ಲಿ ಅತ್ಯಂತ ಯಶಸ್ಸನ್ನು ಪಡೆಯಿತು. ಅವರು ಏಕಕಾಲದಲ್ಲಿಯೇ ದಲಿತರ ವಿರುದ್ಧ ಸಮಾಜದ ದುರ್ವರ್ತನೆ ಹಾಗೂ ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಳ್ಳುತ್ತಿರುವ ಬಗ್ಗೆ ಪ್ರತಿಭಟಿಸಿದರು. ಭಾರತಿ 1907ರಲ್ಲಿ ಐತಿಹಾಸಿಕ ಸೂರತ್ ಕಾಂಗ್ರೆಸ್ನಲ್ಲಿ ಭಾಗವಹಿಸಿದರು. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಉಂಟಾಗಿದ್ದ ವಿಂಗಡಣೆಯನ್ನು ಮತ್ತಷ್ಟು ಅಧಿಕಗೊಳಿಸಿತು. ಭಾರತಿ ಹಿಂದೂ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧವೂ ಸಹ ಹೋರಾಟ ನಡೆಸಿದರು. ಒಂದು ಸಾಂಪ್ರದಾಯಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರೂ ಸಹ ಸ್ವತಃ ತಮ್ಮ ಜಾತಿ ಸ್ವರೂಪವನ್ನು ತ್ಯಜಿಸುತ್ತಾರೆ. ಅವರ ಪ್ರಸಿದ್ಧ ಉಕ್ತಿಯು ಈ ರೀತಿಯಾದ ಅರ್ಥವನ್ನು ನೀಡುತ್ತದೆ: ಜಗತ್ತಿನಲ್ಲಿ ಕೇವಲ 2 ಜಾತಿಗಳಿವೆ, ಒಂದು ಶಿಕ್ಷಣ ಪಡೆದವರ ಜಾತಿ ಹಾಗೂ ಮತ್ತೊಂದು ಶಿಕ್ಷಣವಿಲ್ಲದವರ ಜಾತಿ. ಅವರು ಎಲ್ಲ ಜೀವಿಗಳನ್ನು ಸಮಾನವೆಂದು ಪರಿಗಣಿಸುತ್ತಾರೆ. ಸೆಪ್ಟೆಂಬರ್ 11, 1921ರಲ್ಲಿ ಅವರು ಕಾಲನ ವಶವಾದರು. ಭಾರತೀಯವರು ಒಬ್ಬ ಜನಾನುರಾಗಿ ಕವಿಯಾಗಿದ್ದರೂ ಸಹ ಅವರ ಅಂತ್ಯಸಂಸ್ಕಾರದಲ್ಲಿ ಕೇವಲ 14 ಜನ ಭಾಗವಹಿಸಿದ್ದರು. ಮಹಾಕವಿ ತಮ್ಮ ಕೊನೆಯ ಭಾಷಣವನ್ನು ಈರೋಡ್ನ ಕರುಂಗಲ್ಪಾಳ್ಯಂನಲ್ಲಿ ನೀಡಿದರು. ಮಾನವ ಅಮರ್ತ್ಯ ಎಂಬುದು ಭಾಷಣದ ವಿಷಯವಾಗಿತ್ತು.